ಶಾಲೆ ಪರವಾನಗಿ ಪಡೆದಿದ್ದೀನಿ ಅಂತ ಜನರಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ಅವನ ವಿರುದ್ಧ ದೆಹಲಿಯಲ್ಲಿರ್ಬೋದು, ಹಾಗೆ ಮೈಸೂರಿನಲ್ಲಿರ್ಬೋದು BO ಆಫೀಸರ್ FIR ಫೈಲ್ ಮಾಡಿದ್ದಾರೆ. ಆದರೂ ಕೂಡ ಈ ಕರ್ನಾಟಕ ಪೊಲೀಸರು ಅವ್ರನ್ನ ಬಂಧಿಸದೆ ಅವ್ರನ್ನ ಎಲ್ಲೋ ಒಂದು ಕಡೆ ಅವ್ರನ್ನ ಬಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಗುಮಾನಿಯನ್ನು ಉಂಟು ಮಾಡ್ತಾರೆ. ಮತ್ತು ಇದೇ ರೀತಿ ಏನಾದರೂ ಗೋಪಾಲಕೃಷ್ಣ ಬಂಧನಕ್ಕೊಳಗಾಗದೇ ಇದ್ದರೆ ಪೊಲೀಸ್ ಇಲಾಖೆಯೇ ಇದಕ್ಕೆ ನೇರ ಹೊಣೆ ಆಗುತ್ತೆ. ಮತ್ತು ಇವನೇನಿದೆ ಸಾರ್ವಜನಿಕರಲ್ಲಿ ಈಗ RTC ಅಡಿಯಲ್ಲಿ ಎಷ್ಟೋ ಶಾಲೆಗಳು ಬರಲಿಕ್ಕಿಲ್ಲ. ಆ ಶಾಲೆಯಲ್ಲಿ ಇದು ಕೂಡ ಒಂದಾಗಿದೆ. ದಲಿತರಿಗಿರ್ಬೋದು, ಹಿಂದುಳಿದ ವರ್ಗದವ್ರಿಗಿರ್ಬೋದು, ಅವರು ಮುಂದೆ ಬರಲಿಕ್ಕೆ ಒಂದೇ ಒಂದು ಅವಕಾಶ ಇದೆ ಅನ್ನೋದು ಶಿಕ್ಷಣ ಮಾತನ್ನೇ. ಆ ಶಿಕ್ಷಣವನ್ನು ಇವ್ರು ಕಿತ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಈ ಕೂಡಲೇ ಈ ಗೋಪಾಲಸ್ವಾಮಿಯನ್ನು ಬಂಧಿಸಬೇಕು. ಮತ್ತು ಮಾಧ್ಯಮದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ಈ ಗೋಪಾಲಸ್ವಾಮಿ ಮತ್ತು ಅವನ ಗೂಂಡಾಗಳೇನಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಿ ಕಾನೂನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಒತ್ತಾಯ ಮಾಡುತ್ತೆ. ಇಲ್ಲಿಗ ಕನ್ನಡದಲ್ಲಿ ಮಾತಾಡಿದ್ರೆ ಮಕ್ಕಳಿಗೆ ದಂಡ ಹಾಕ್ತಾರೆ. ಜೊತೆಗೆ ಇಲ್ಲ ಪೇರೆಂಟ್ಸ್ ಅಂತ ಏನಿದ್ದಾರೆ ಅವರು ಡಿಗ್ರಿಯಲ್ಲಿ ಕಂಪಲ್ಸರಿ ಆಗಿ ಇರಬೇಕು. ಅವ್ರ ಡಿಗ್ರಿ ಕಂಪಲ್ಸರಿ ಆಗಿದ್ರೆ ಮಾತ್ರ ಅವ್ರಿಗೆ ಇಲ್ಲಿ ಮಕ್ಕಳಿಗೆ ಅವ್ರಿಗೆ ಅಡ್ಮಿಷನ್ ಸಿಗುತ್ತೆ. ಇವತ್ತು ಆರೋಪಿಯಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರ ಶಾಲೆ ಯಾವ ರಾಜ್ಯದಲ್ಲಿದೆ, ಯಾವ ಭಾಷಿಗರು ಅವರ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಂಡು